ಮಧ್ಯ ಪ್ರಾಚ್ಯ ಅಂದರೆ ಮಿಡ್ಲ್ ಈಸ್ಟಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ಇರುವುದರಿಂದ ಹಾಗೂ ಅಲ್ಲಿ ಸಂಘರ್ಷ ನಡೀತಾ ಇರುವುದು ಎಲ್ಲರಿಗೂ ಗೊತ್ತಿದೆ. ಈ ಸಂಘರ್ಷದ ಕಾರಣದಿಂದ ಕರ್ನಾಟಕದ ನಿವಾಸಿಗಳು ಮಿಡ್ಲ್ ಈಸ್ಟಲ್ಲಿ ಟ್ರಾನ್ಸಿಟ್ ಅಲ್ಲಿ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅವರು ಸ್ವಲ್ಪ ಆತಂಕದಲ್ಲಿದ್ದಾರೆ. ನಾವು ಹೇಗೆ ಮರಳುವುದು ಅಂತ ಪ್ರಶ್ನೆ ಎಲ್ಲ ಇಟ್ಕೊಂಡು ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ಆತಂಕಕ್ಕೆ ಒಳಗಾಗಬೇಕಾದಂತ ಅವಶ್ಯಕತೆ ಇಲ್ಲ ಎಂದು ವಿಶ್ವಾಸವನ್ನ ತುಂಬುವಂತ ಕೆಲಸ ಮಾಡಲಿಕ್ಕೆ ಬಯಸ್ತೇನೆ. ನಮ್ಮದು ಅವರಿಗೆ ಸ್ಪಂದನೆ ಮಾಡಲಿಕ್ಕೆ ಶನಿವಾರ ರಾತ್ರಿಯಿಂದಾನೇ ನಾವು ಹೆಲ್ಪ್ ಲೈನ್ ಅನ್ನ ಚಾಲನೆ ಮಾಡಿದ್ದೇವೆ. ಈಗಾಗಲೇ ಸುಮಾರು 109 ಅಲ್ಲಿ ಸಿಲುಕಿಕೊಂಡಿರ್ತಕ್ಕಂಥವರು ನಮ್ಮ ಹೆಲ್ಪ್ ಲೈನ್ಗೆ ಕರೆಯನ್ನ ಮಾಡಿ ಅವರಿಗೆ ಅವರ ಮಾಹಿತಿಯನ್ನ ನಮಗೆ ಕೊಟ್ಟಿದ್ದಾರೆ. 109 ನಿನ್ನೆಯೂ ಸಹ ನಾವು ಮುಖ್ಯಮಂತ್ರಿಗಳು ನಿನ್ನೆ ಬೆಳಿಗ್ಗೆ ಸೂಚನೆ ಕೊಟ್ಟ ನಂತರ ಮತ್ತಷ್ಟು ಜಾಗೃತರಾಗಿ ನಮ್ಮ ವಿಪತ್ತು ನಿರ್ವಹಣೆ ಪ್ರಧಾನ ಕಾರ್ಯದರ್ಶಿಗಳು ಆಯುಕ್ತರಿಂದ ಹಿಡಿದು ನಮ್ಮಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ಅಂತ ಇದೆ, SCOC, ಅವರು ಶನಿವಾರ ರಾತ್ರಿಯಿಂದಾನೇ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೂ ಭಾರತ ಸರ್ಕಾರದ ಜೊತೆಗೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರ ಜೊತೆಗೆ ಪ್ರತಿನಿತ್ಯ ಸಂಪರ್ಕವನ್ನ ಇಟ್ಕೊಂಡು ಯಾವ ಜನ ನಮ್ಮವರು ಸಿಕ್ಕಾಕೊಂಡಿದ್ದಾರೆ ಭಾರತ ಸರ್ಕಾರದ ಮುಖಾಂತರ ಅವರನ್ನ ತಲುಪುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದೆಹಲಿಯಲ್ಲಿ ಇರ್ತಕ್ಕಂಥ ನಮ್ಮ ರೆಸಿಡೆಂಟ್ ಕಮಿಷನರ್ ಅವರು ಸಹ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ದೆಹಲಿ ಜೊತೆಗೆ ಪ್ರತಿನಿತ್ಯ ಸಂಪರ್ಕದಲ್ಲಿ ಇಟ್ಕೊಂಡು ಅವರು ದೆಹಲಿಯಿಂದ ನಮ್ಮ ಕರ್ನಾಟಕದ ನಿವಾಸಿಗಳ ರಕ್ಷಣೆಗೆ ಅವರು ಕೋಆರ್ಡಿನೇಷನ್ ಅನ್ನ ಮಾಡ್ತಾ ಇದ್ದಾರೆ. ಈಗ 3 ವಿಷಯಗಳಲ್ಲಿ ಸ್ವಲ್ಪ ಕರೆ ಮಾಡಿದಂತವರು ನಮ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಬಹುಶಃ 3 ವಿಷಯದಲ್ಲಿ ಸ್ವಲ್ಪ ಆತಂಕ ಇರಬಹುದು ಅವರಿಗೆ. ಒಂದನೇದು, ಎಲ್ಲರೂ ಕೇಳ್ತಾ ಇರ್ತಕ್ಕಂಥದ್ದು, ನಮಗೆ ಅಲ್ಲಿಂದ ವಾಪಸ್ಸು ಕರ್ನಾಟಕಕ್ಕೆ ಬರೋದಕ್ಕೆ ವಿಶೇಷ ವಿಮಾನ ಆಗ್ಲಿ ಅಥವಾ ಬೇರೆ ಮುಖಾಂತರ ಆಗ್ಲಿ ಅವರ ವಾಪಸ್ಸು ಪ್ರವಾಸದ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದ್ರೆ ನಮ್ಮನ್ನ ರೆಸ್ಕ್ಯೂ ಫ್ಲೈಟ್ಸ್ ಅಥವಾ ಸ್ಪೆಷಲ್ ಫ್ಲೈಟ್ ಏನಾದ್ರು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇದನ್ನ ನಾವು ಕೇಂದ್ರ ಸರ್ಕಾರದ ಜೊತೆಗೆ ಅವರನ್ನು ಕೇಳಿದ್ದೇವೆ. ಕೇಂದ್ರ ಸರ್ಕಾರದವರು ಅಲ್ಲಿ ಸದ್ಯಕ್ಕೆ ಏರ್ ಟ್ರಾಫಿಕ್ ಅಲೌಡ್ ಇಲ್ಲದೆ ಇರೋದ್ರಿಂದ, ನಿಷೇಧ ಮಾಡಿರೋದ್ರಿಂದ ಯಾವುದೇ ವಿಮಾನ ಅಲ್ಲಿ ಈಗ ಹಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಸಂದರ್ಭದಲ್ಲಿ ರೆಗ್ಯುಲರ್ ಫ್ಲೈಟ್ ಆಗ್ಲಿ ವಿಶೇಷ ವಿಮಾನ ಆಗ್ಲಿ ಸದ್ಯಕ್ಕೆ ಅಲ್ಲಿಂದ ಹೊರಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಏರ್ ಟ್ರಾಫಿಕ್ ಕ್ಲಿಯರ್ ಆದ ಕೂಡಲೇ, ಆದ್ರೆ ಏರ್ ಟ್ರಾಫಿಕ್ ಸದ್ಯಕ್ಕೆ ಏನು ನಿಷೇಧವಾಗಿದೆ ಆ ನಿಷೇಧವನ್ನ ತೆರವು ಮಾಡಿ ವಿಮಾನ ಹಾರಾಟಕ್ಕೆ ಅವಕಾಶ ಆದ ಕೂಡಲೇ ಕೇಂದ್ರ ಸರ್ಕಾರದವರು ವಿಶೇಷ ವಿಮಾನ ಆಗಲಿ ಅಥವಾ ರೆಗ್ಯುಲರ್ ಫ್ಲೈಟ್ಸ್ ಏನಿದಾವೆ ಏರ್ಲೈನ್ಸ್ ಅವುಗಳ ಮುಖಾಂತರ ವಾಪಸ್ಸು ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುವಂತ ವಿಚಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸೊ ಆದ್ರೆ ಅವೆಲ್ಲವೂ ಸಾಧ್ಯ ಯಾವಾಗ ಅಂದ್ರೆ ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.